ಔರಾದ್ ಪಟ್ಟಣದಲ್ಲಿ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತಿಯನ್ನ ಔರಾದ್ ತಾಲೂಕು ಆಡಳಿತ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ಗೆ ರಥಯಾತ್ರೆ ಕೈಗೊಂಡು ಅದರಲ್ಲಿ ಡಿಜೆ, ಮಕ್ಕಳ ಕುಣಿತ ಮತ್ತು ಯುವಕರೆಲ್ಲರೂ ಕುಣಿದು ಕುಪ್ಪಳಿಸಿ ಮೆರವಣಿಗೆ ಕರೆದೊಯ್ಯುವ ಮೂಲಕ ಕನಕದಾಸರ ಜಯಂತಿ ಆರಂಭವಾಯಿತು. ನಂತರ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರರು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತಹಶೀಲ್ದಾರರು ಸ್ವಾಗತ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸರುಬಾಯಿ ವೈಜನಾಥ್ ಗುಳಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಪಾರ್ವತಿ ವಿಸೋನಾರಿ, ಸಾಹಿತಿಗಳು ಬೀದರ್ ಇವರು ಉಪನ್ಯಾಸ ನೀಡಿದರು. ಉಪನ್ಯಾಸದಲ್ಲಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಮಹತ್ವದ ಬಗ್ಗೆ ಸಾರಿ ಹೇಳಿದರು. ಕಾರ್ಯಕ್ರಮವನ್ನ ಬಿಜು ರಂಗೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಔರಾದ್ ವಂದನಾ ಅರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿದರು. ಇದೇ ಸಮಯದಲ್ಲಿ ವೇದಿಕೆ ಮೇಲೆ ಶಿವಕುಮಾರ್ ಗಾಠಿ, ಡಾಕ್ಟರ್ ಭೀಮರಾವ್ ಸಿಂಧೆ, ಶಿವರಾಜ್ ಅಲ್ಮಾಜೆ, ರಾಮಣ್ಣ ವಡಿಯರ್, ಡಾಕ್ಟರ್ ವೈಜನಾಥ್ ಬುಟ್ಟೆ, ಗುಂಡಪ್ಪ ಮುದ್ದಾಳಿ, ಪಟ್ಟಣ ಪಂಚಾಯತ್ ಸದಸ್ಯರು ಶಿವಾಜಿ ಪಾಟೀಲ್, ಮುಂಗನಾಳ ಬಾಲಾಜಿ ಅಮರವಾಡಿ, ಗಣಪತಿ, ಜೆಸ್ಕಾಂ ಅಧಿಕಾರಿಗಳು ಕೆರವಾ ಪವರ್, ಮಾದಪ್ಪ ಕೋಟಿ, ಬಂಡೆಪ್ಪ ಕೋಟಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ರಾಜೇಶ್ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ಕಲ್ಯಾಣ ಕ್ರಾಂತಿ ಮಾಡಿ ನಮ್ಮಲ್ಲಿ ಮೇಲು ಕೀಳು ಅನ್ನೋದನ್ನು ಹೋಗಲಾಡಿಸಬೇಕು ಅಂತ ತಮ್ಮ ಶರಣ ಸಾಹಿತ್ಯ ಅಥವಾ ವಚನಗಳ ಮೂಲಕ ಸಾರಿದರು. ಯಾವುದೇ ಮನುಷ್ಯ ಮೇಲಲ್ಲ, ಯಾವುದೇ ಮನುಷ್ಯ ಕೀಳಲ್ಲ, ಎಲ್ಲರೂ ಸಮಾನರೇ. ಮನುಷ್ಯ ಹುಟ್ಟಿದ ಬಳಿಕ ಮೇಲು ಕೀಳು ನೋಡಬಾರ್ದು ಅಂತ ತಮ್ಮ ವಚನದ ಮೂಲಕ ಸಮಾನತೆ ಸಾರುವಾಗಿ ವಚನ ಸಾಹಿತ್ಯ ಬಂದಾಗ, ತದನಂತರ 15ನೇ 16ನೇ ಶತಮಾನದಲ್ಲಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ, ನಮ್ಮ ಕನ್ನಡ ನಾಡಿಗೆ ಸಿಕ್ಕಿರುವಂಥ ದಾಸ ಸಾಹಿತ್ಯ, ಇವಾಗ ದಾಸರುಗಳಿಗೆ ಒಂದು ರಾಜನ ಆಶ್ರಯದಲ್ಲಿ ಅವರು ಕವಿಯಾಗಿರ್ತಾರೆ. ಅವರು ಸಾಹಿತ್ಯ ಬರೆದು ಓಡಾಡಿಕೊಂಡು ಅವರದೇ ಆದಂತಹ ಒಂದು ಜನಪದ ಶೈಲಿಯಲ್ಲಿ ಒಂದು ಸಾಹಿತ್ಯವನ್ನು ಬರೆದು ಕನ್ನಡ ಸಾಹಿತ್ಯವನ್ನ ಹೆಚ್ಚಿಸಿರುವಂತವರು ಕನಕದಾಸರು. ಅವ್ರದ್ದು ಅದರಲ್ಲಿ ಒಂದು ಮೇಲು ಕೀಳನ್ನ ಹೇಗೆ ಒಂದು ಮೇಲ್ಜಾತಿ ಕೆಳ ಜಾತಿಯನ್ನ ಕಂಪೇರ್ ಮಾಡಿ ಒಂದು ಬರುವಾಗ ರಾಮಧಾನ ಚರಿತ್ರೆ ಅಂತ ಬರೆದು ಈ ರಾಗಿ ಮತ್ತು ಅಕ್ಕಿ ಬಗ್ಗೆ ಒಂದು ಸಂವಾದದ ರೂಪದಲ್ಲಿ ಬರೀತಾರೆ. ಅಂದರೆ ರಾಗಿ ಶ್ರೇಷ್ಠನೋ ಅಕ್ಕಿ ಶ್ರೇಷ್ಠನೋ, ಅಕ್ಕಿಯನ್ನ ಅವರು ಮೇಲ್ಜಾತಿಗೆ ಹೋಲಿಸಿ ರಾಗಿಯನ್ನ ಕೆಳ ಜಾತಿಗೆ ಹೋಲಿಸಿ ಒಂದು ಯಾವುದು. ನಮ್ಮ ಕನಕದಾಸ ಅಂತಂದ್ರೆ ಏನು? ಕನಕದಾಸರು ಏನಾಗಿದ್ರು? ಕನಕದಾಸರು ಅಂತಂದ್ರೆ ಅದೊಂದು ದೊಡ್ಡ ಧ್ವನಿ, ಶೋಷಣೆಯ ವಿರುದ್ಧ ಮಾತನಾಡಿರ್ತಕ್ಕಂಥ ಶಕ್ತಿ. 500 ವರ್ಷಗಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೊಡ್ಡ ಧ್ವನಿ ಕನಕದಾಸರು. ಕನಕದಾಸರು ನಾಯಕನಾಗ್ತಾನೆ. ಬಂಗಾರವನ್ನ ತನ್ನ ಸ್ವಂತ ಕೆಲಸಕ್ಕೆ ಅಂತ ಬಳಸ್ಕೊಳ್ಳೋದಿಲ್ಲ. ನಾನಾಗಿದ್ರೆ, ನೀವಾಗಿದ್ರೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ತಿದ್ವಿ, ದೊಡ್ಡ ದೊಡ್ಡ ಕಾರ್ಯಗಳನ್ನ ತಗೊಳ್ತಿದ್ವಿ, ಬಸ್ ತಗೊಂಡು ಮಕ್ಕಳು ಏನೇನೋ ತಗೊಂಡು ಫಾರಿನ್ ಟ್ರಿಪ್ಗೆ ಹೋಗ್ತಿದ್ವಿ, ಇನ್ನೇನೋ ಮಾಡ್ತಿದ್ವಿ. ಆದ್ರೆ ನಮ್ಮ ಕನಕದಾಸರು ಕುಣಿತಾರೆ. ಕಟ್ಟೆ ಹಿಡಿದು ಯುದ್ಧ ಮಾಡಬೇಕಾಗಿರ್ತಕ್ಕಂಥ ಕನಕದಾಸರು ಕೈಯಲ್ಲಿ ತಂಬೂರಿ ತಾಳಗಳನ್ನು ಹಿಡ್ಕೊಂಡು ಹೊರಗಡೆ ಬರ್ತಾರೆ, ಹಾಡ್ತಾ ಕುಣಿತಾ ನಲಿತಾರೆ. ಎಲ್ಲಿ? ಜನ ಸಾಮಾನ್ಯರ ನಡುವೆ. ಅತ್ಯಂತ ತಳ ಸಮುದಾಯದವರು, ಅತ್ಯಂತ ನೆಲಕ್ಕೆ ಯಾರು ಇರಲಿಲ್ಲ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.